ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, SSC ಇಂದ ಏನು CHSL ಅಪ್ಲಿಕೇಶನ್ ಹಾಕಿದಿರ 2025 ಈಗ ಅದನ್ನ ಎಕ್ಸಾಮಿನೇಷನ್ ಡೇಟ್ ನ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಎಕ್ಸಾಮಿನೇಷನ್ ಸಿಟಿ ಡೇಟು ಮತ್ತು ಏನೊಂದು ಶಿಫ್ಟ್ ಗಳಿದಾವೆ ಈಗಾಗಲೇ ಅವರು ಮ್ಯಾನ್ಯುವಲ್ ಆಗಿ ಮೊದಲು ಕೊಡ್ತಿದ್ರು. ಬಟ್ ಈಗ ಅಭ್ಯರ್ಥಿಗಳೇ ಈಗ ಸ್ಲಾಟ್ ನ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಬ್ಬರು ಈ ಸ್ಲಾಟ್ ಬುಕ್ಕಿಂಗ್ ಅನ್ನ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಎಕ್ಸಾಮಿನೇಷನ್ ಗೆ ಕೂಡ್ಸೋದಿಲ್ಲ ಮತ್ತು ಅಟೆಂಡ್ ಮಾಡಿಸಲು ಅವಕಾಶನೂ ಕೊಡೋದಿಲ್ಲ. ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಒಂದು ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಈ ಸ್ಲಾಟ್ ಬುಕ್ಕಿಂಗ್ ಇಂದ ನಿಮಗೆ ನೀವು ಚೂಸ್ ಮಾಡುವ ಸಿಟಿ ಆಗಿರ್ಬೋದು ಮತ್ತು ಶಿಫ್ಟ್ ಮತ್ತು ನಿಮ್ಮ ಡೇಟ್ ನೀವೇ ಮ್ಯಾನ್ಯುವಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡ್ರೆ ನಿಮಗೆ ಅದೇ ಡೇಟು ಅದೇ ಶಿಫ್ಟ್ ಅದೇ ಸಿಟಿಗೆ ಬರುತ್ತೆ. ನೀವು ಬೇಗನೆ ಮಾಡ್ಕೊಳ್ಬೇಕಾಗತ್ತೆ. ಏನಾದ್ರೂ ಲೇಟ್ ಮಾಡಿದ್ರೆ ಅಲ್ಲಿ ಸೀಟ್ಗಳು ಅವೈಲೇಬಲ್ ಇರೋದಿಲ್ಲ. ಅದಕ್ಕೆ ಸೀಟ್ ಇದ್ದ ಆಗಲೇ ನೀವು ಒಂದು ಸ್ಲಾಟ್ ನ ಬುಕ್ಕಿಂಗ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಬುಕ್ಕಿಂಗ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ನೀವು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಆದಷ್ಟು. ಯಾಕಂದ್ರೆ ಈ ಸ್ಲಾಟ್ ಬುಕ್ಕಿಂಗ್ ಕಂಪಲ್ಸರಿ ಇರೋದ್ರಿಂದ ಮತ್ತು ನಿಮಗೆ ನೀವೇ ಸೆಲೆಕ್ಟ್ ಮಾಡೋದ್ರಿಂದ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ಬನ್ನಿ ಯಾವ ರೀತಿಯಾಗಿ ಸ್ಲಾಟ್ ಬುಕ್ಕಿಂಗ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಮೊದಲೇದಾಗಿ ಈ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಪನ್ ಮಾಡ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ನೋಡ್ಕೊಳ್ಳೋದಾದ್ರೆ ಸೆಲ್ಫ್ ಸ್ಲಾಟ್ ಸೆಲೆಕ್ಷನ್ ಆಫ್ ಟೈರ್ CHSL 2025 ಕ್ಯಾಂಡಿಡೇಟ್ಸ್ ಅಂತ ಬಂದಿದೆ. ಈಗಾಗಲೇ ಈ ನೋಟಿಸ್ ನ ಅವರು ಹೊರಡಿಸಿದ್ದಾರೆ. ಯಾವ ರೀತಿ ಸ್ಲಾಟ್ ಬುಕ್ಕಿಂಗ್ ಅನ್ನ ಮಾಡ್ಕೋಬೇಕು ಈ ರೀತಿ ಬರುತ್ತೆ ಅಲ್ಲಿ ಸ್ಲಾಟ್ ಬುಕ್ಕಿಂಗ್. ಇಲ್ಲಿ ಗ್ರೀನ್ ಕಲರ್ ಏನಿದೆ ಅಲ್ಲ ಸೆಲೆಕ್ಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಏನಾದ್ರೂ ನೀವು ಲೇಟ್ ಆಗಿ ಏನಾದ್ರೂ ಮಾಡಕ್ ಹೋದ್ರೆ ಇಲ್ಲಿ ನಾಟ್ ಅವೈಲೇಬಲ್ ಅಂತ ಈ ರೀತಿಯಾಗಿ ಸೀಟ್ಗಳು ಬರ್ತಾವೆ. ನೀವು ಏನಾದ್ರೂ ಈ ರೀತಿಯಾಗಿ ನಿಮ್ಗೆ ಏನಾದ್ರೂ ಬಂದ್ರೆ ಈ ರೀತಿ ಸ್ಲಾಟ್ ನಾಟ್ ಅವೈಲೇಬಲ್ ಅಂತ ಏನಾದ್ರೂ ಬಂದ್ರೆ ಇಲ್ಲಿ ಚೂಸ್ ಅಲ್ಟರ್ನೇಟಿವ್ ಸಿಟಿ ಅಂದ್ರೆ ಬೇರೆ ಸಿಟಿಯನ್ನ ಚೂಸ್ ಮಾಡ್ಕೊಂಡು ಅಲ್ಲಿ ನೀವು ವ್ಯೂ ಅಂತ ಅಥವಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸ್ಲಾಟ್ ಖಾಲಿ ಇದ್ರೆ ಅಲ್ಲಿ ಸ್ಲಾಟ್ ನ ಬುಕ್ಕಿಂಗ್ ಮಾಡ್ಕೋಬಹುದು. ಆದಷ್ಟು ನೀವು ಬೇಗನೆ ಸ್ಲಾಟ್ ಬುಕ್ಕಿಂಗ್ ಮಾಡಿದ್ರೆ ನಿಮ್ಗೆ ಆದಷ್ಟು ಯಾವ ಒಂದು ಸಿಟಿ ಯಾವ ಒಂದು ಶಿಫ್ಟ್ ಯಾವ ಒಂದು ಡೇಟ್ ಗೆ ನಿಮ್ಗೆ ಕಂಪಲ್ಸರಿ ಆಗಿ ಸಿಗುತ್ತೆ. ಅದನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬನ್ನಿ. ಹಾಗಾಗಿ ಈ ವೆಬ್ಸೈಟ್ ಓಪನ್ ಮಾಡಿ ಇಲ್ಲಿ ನೆಕ್ಸ್ಟ್ ನೀವು ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ಮೇಲೆ ಕೊಟ್ಟಿರುವಂತ ಆಪ್ಷನ್ ಇದೆ ನೋಡಿ, ಲಾಗಿನ್ ಅಂತ ಆಪ್ಷನ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗಾಗಲೇ ನಿಮ್ಮ ಯೂಸರ್ ನೇಮ್ ಆಗಿರ್ಬೋದು ಪಾಸ್ವರ್ಡ್ ಆಗಿರ್ಬೋದು ಒಂದು ಕ್ಯಾಪ್ಚಾ ಹಾಕೊಂಡು ಲಾಗಿನ್ ಅನ್ನ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಾನು ಲಾಗಿನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಗಿನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕ್ಯಾಂಡಿಡೇಟ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇನ್ನಾದ್ರೂ ಲಾಗಿನ್ ಆಗ್ಲಿಲ್ಲ ಅಂದ್ರೆ ನೀವು ಪಾಸ್ವರ್ಡ್ ನ ಫಾರ್ಗೆಟ್ ಮಾಡ್ಕೊಂಡು ಲಾಗಿನ್ ಅನ್ನ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು, ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಮೈ ಅಪ್ಲಿಕೇಶನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ 10th+2 ಎಕ್ಸಾಮಿನೇಷನ್ ಅಂತ ಈ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಏನಿಲ್ಲ, ಕೆಳಗೆ ನೋಡಿ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಅಂಡ್ ಶಿಫ್ಟ್ ಅಂತ ಒಂದು ಹೊಸ ಆಪ್ಷನ್ ಬಂದಿದೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಈ ಇನ್ಸ್ಟ್ರಕ್ಷನ್ಸ್ ಏನ್ ಬೇಕಾಗಿಲ್ಲ, ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡು ಏನು ಒಂದು ಎಕ್ಸಾಮಿನೇಷನ್ ಡೇಟ್ ಇದಾವೆ ಇಲ್ಲಿ ಚೂಸ್ ಮಾಡ್ಕೋಬೇಕು. ಅಂದ್ರೆ ಸ್ಲಾಟ್ ಸೆಲೆಕ್ಷನ್ ಆಫ್ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ 10th+2 ಎಕ್ಸಾಮಿನೇಷನ್ 2025. ಇಲ್ಲಿ ನೀವು ಯಾವ ಒಂದು ಎಕ್ಸಾಮ್ ಡೇಟ್ ನಿಮಗೆ ಬೇಕಾಗಿದೆಯಲ್ಲ ನಿಮ್ಮ ಅನುಗುಣವಾಗಿ ಯಾವ ಒಂದು ಎಕ್ಸಾಮಿನೇಷನ್ ಇಲ್ಲಿ ಚೂಸ್ ಮಾಡ್ಕೋತಿರಲ್ಲ ಆ ಒಂದು ಎಕ್ಸಾಮಿನೇಷನ್ ನ ಚೂಸ್ ಮಾಡ್ಕೊಂಡು ಆ ಒಂದು ಆದ್ಮೇಲೆ ಸಿಟಿನ ಚೂಸ್ ಮಾಡ್ಕೊಂಡು ಯಾವ ಶಿಫ್ಟ್ ನಲ್ಲಿ ನೀವು ಬರೀತೀರಾ ಅಂತ ಶಿಫ್ಟ್ ನು ಚೂಸ್ ಮಾಡ್ಕೊಳ್ಳೋದಿರುತ್ತೆ. ನೋಡಿ ಯಾವ ರೀತಿ ಅಂದ್ರೆ ನೋಡಿ ಈ ಒಂದು ಡೇಟ್ ಆಫ್ ಎಕ್ಸಾಮಿನೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ನವೆಂಬರ್ ಇಂದ ಸ್ಟಾರ್ಟ್ ಇರೋದ್ರಿಂದ ಇಲ್ಲಿ ನವೆಂಬರ್ ತೆಗೆದುಕೊಳ್ಳಿ. ನೋಡಿ ನವೆಂಬರ್ 15ರಿಂದ 27ರವರೆಗೆ ಇದು ಎಕ್ಸಾಮಿನೇಷನ್ ನಿಮಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೋಡಿ 15ರಿಂದ 27ರವರೆಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮ್ಗೆ ಯಾವ ಒಂದು ಡೇಟ್ ಸೂಟ್ ಇದೆಯಲ್ಲ ಆ ಡೇಟ್ ನಲ್ಲಿ ಸೂಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಎಕ್ಸಾಂಪಲ್ ಆಗಿ ನಾನು ಯಾವ್ದಾದ್ರು ಒಂದು ಡೇಟ್ ನಾಗ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 27/11/2025 ಅಂತ ನಾನು ಇಲ್ಲಿ ಚೂಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಚೂಸ್ ಮಾಡ್ಕೊಂಡು ಇಲ್ಲಿ ಗೆಟ್ ಅ ಸ್ಲಾಟ್ ಡೀಟೇಲ್ಸ್ ಅಂದಿದೆಲ್ಲ ಈ ಒಂದು ಡೇಟ್ ನಲ್ಲಿ ಇರುವಂತ ಸ್ಲಾಟ್ ಡೀಟೇಲ್ಸ್ ನೀವು ಈಗ ವ್ಯೂ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಗೆಟ್ ಅ ಸ್ಲಾಟ್ ಡೀಟೇಲ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಬರುತ್ತೆ. ನಿಮ್ಮ ಒಂದು ಎಕ್ಸಾಮಿನೇಷನ್ ಡೇಟ್ ನಲ್ಲಿ ಈಗಾಗಲೇ ನೀವು ಅಪ್ಲಿಕೇಶನ್ ಹಾಕುವಾಗ 3 ಎಕ್ಸಾಮಿನೇಷನ್ ಸಿಟಿಯನ್ನ ಚೂಸ್ ಮಾಡಿರ್ತೀರ. ಆ ಒಂದು ಸಿಟಿ ಅನುಗುಣವಾಗಿ ಯಾವ ಶಿಫ್ಟ್ ನಲ್ಲಿ ನಿಮಗೆ ಸ್ಲಾಟ್ ಗಳು ಇದ್ದಾವೆ ಅಂತ ನೀವು ಒಂದ್ಸಲ ನೋಡ್ಕೋಬಹುದು. ನೋಡಿ ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ಇಲ್ಲಿ ನಾನು ಬೆಂಗಳೂರು ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಹುಬ್ಳಿ ಈ ರೀತಿಯಾಗಿ ನಾನು ಸೆಲೆಕ್ಷನ್ ಮಾಡ್ಕೊಂಡಿದ್ದೆ, ಅದು ಇಲ್ಲಿ ಶೋ ಆಗಿದೆ. ಅದೇ ರೀತಿಯಾಗಿ ಈಗ ಒಂದು ಶಿಫ್ಟ್ ನ ಈಗ ನೀವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಈಗ ಶಿಫ್ಟ್ ಈಗ ಸೀಟ್ ಗಳು ಸ್ಲಾಟ್ ಬುಕ್ಕಿಂಗ್ ಖಾಲಿ ಆಗಿಬಿಟ್ಟಿದ್ದಾವೆ, ನಾಟ್ ಅವೈಲೇಬಲ್ ಅಂತ ಹೇಳ್ತಾ ಇದ್ದಾರೆ. ಶಿಫ್ಟ್ 3 ಈಗ ಈವ್ನಿಂಗ್ ಸ್ಲಾಟ್ ಗಳು ಗ್ರೀನ್ ಕಲರ್ ಇದ್ರೆ ಇವು ಅವೈಲೇಬಲ್ ಇರುತ್ತೆ. ಇದನ್ನ ನೀವು ಚೂಸ್ ಮಾಡ್ಕೋಬೇಕು. ಎಕ್ಸಾಂಪಲ್ ಆಗಿ ನಾನು ಹುಬ್ಳಿಯನ್ನ ಸಿಟಿಯನ್ನ ಚೂಸ್ ಮಾಡ್ಕೊಂಡು ಶಿಫ್ಟ್ 3 ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಸಸ್ OTP ಸೆಂಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ನೀವು ಇಲ್ಲಿ
ಒಂದು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಮೊದಲನೇದಾಗಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTP ಹಾಕಿ ಇಲ್ಲಿ ವ್ಯಾಲಿಡಿಟಿ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು OTP ಏನು ನಿಮ್ಮ ಒಂದು ಮೇಲ್ಗೆ ಬಂದಿರುತ್ತೆ. ನಿಮ್ಮ ಜಿಮೇಲ್ ಏನ್ ಕೊಟ್ಟಿರ್ತೀರಲ್ಲ ಒಂದು SSC ರಿಜಿಸ್ಟ್ರೇಷನ್ ಮಾಡುವಾಗ ಆ ಒಂದು ಜಿಮೇಲ್ಗೆ ಒಂದು OTP ಬರುತ್ತೆ. ಆ ಒಂದು ಜಿಮೇಲ್ಗೆ OTP ಇಲ್ಲಿ ಹಾಕಿ ವ್ಯಾಲಿಡಿಟಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಎರಡು OTP ನ ಕಂಪಲ್ಸರಿ ಹಾಕೊಂಡು ನೀವು ಇಲ್ಲಿ ವ್ಯಾಲಿಡಿಟಿಯನ್ನ ಮಾಡ್ಕೊಳ್ಳಿ. ನಾನು OTP ಇಲ್ಲಿ ಫಿಲ್ ಮಾಡಿದ್ದೀನಿ. ವ್ಯಾಲಿಡಿಟಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸಕ್ಸಸ್ ಸಿಟಿ ಪ್ರಿಫರೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಇಲ್ಲಿ ಎರಡು OTP ಹಾಕುವಂತ ಅವಶ್ಯಕತೆ ಇಲ್ಲ. ಎರಡರಲ್ಲಿ ಒಂದು ಹಾಕೊಳ್ಳಿ. ಮೇಲ್ಗೆ ಬಂದಿದ್ದರೆ ಹಾಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ ನಂಬರ್ ಏನ್ ರಿಜಿಸ್ಟರ್ ಮೊಬೈಲ್ ನಂಬರ್ ಬಂದಿರುತ್ತಲ್ಲ ಅದನ್ನಾದ್ರೂ ಹಾಕೊಳ್ಳಿ. ನಿಮ್ದು ಸ್ಲಾಟ್ ಈಗ ಬುಕಿಂಗ್ ಆಗಿರುತ್ತೆ. ಅದನ್ನ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಅಂದ್ರೆ ಇಲ್ಲಿ ಮತ್ತೊಮ್ಮೆ ಮೈ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡು ಏನೋ ಒಂದು CHSL ಇದೆ. ಈ ಒಂದು ಆಪ್ಷನ್ ಇದೆ ನೋಡಿ, ಸೆಲೆಕ್ಟ್ ಸಿಟಿ ಎಕ್ಸಾಮಿನೇಷನ್ ಡೇಟ್. ಅದ್ರ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡು ಮತ್ತೊಮ್ಮೆ ನಿಮಗೆ ಅದು ಯಾವ್ದು ಡೇಟ್ ಹಾಕಿದಿಲ್ಲ ಆ ಡೇಟ್ ಮತ್ತೊಮ್ಮೆ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಗೆಟ್ ಅ ಸ್ಲಾಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಯುವರ್ ಸೆಲೆಕ್ಷನ್ ಇಸ್ ಆಲ್ರೆಡಿ ಕಂಪ್ಲೀಟೆಡ್, ಡೀಟೇಲ್ಸ್ ಆರ್ ಪ್ರೊವೈಡೆಡ್ ಬಿಲೋ. ನೋಡಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಡೇಟು ಸಿಟಿ ಶಿಫ್ಟ್ ಈಗ ನಾನು ಚೂಸ್ ಮಾಡಿದೆ. ಈ ಒಂದು ಡೇಟ್ಗೆ ಇದೇ ಒಂದು ಸಿಟಿಗೆ ಇದೇ ಒಂದು ಶಿಫ್ಟ್ಗೆ ನಿಮ್ದು ಎಕ್ಸಾಮಿನೇಷನ್ ಬರುತ್ತೆ ಮತ್ತು ಅಡ್ಮಿಟ್ ಕಾರ್ಡು ರಿಲೀಸ್ ಆಗುತ್ತೆ. ಈ ರೀತಿಯಾಗಿ ಪ್ರತಿಯೊಬ್ಬರು ಬೇಗನೆ ನೀವು ಮಾಡ್ಕೋಬೇಕಾಗತ್ತೆ. ನಿಮ್ಮ ಯಾವ್ದೊಂದು ನಿಯರೆಸ್ಟ್ ಸಿಟಿ ಇದೆ ಆದಷ್ಟು ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಒಂದು ಸ್ಲಾಟ್ ಬುಕಿಂಗು ಖಾಲಿ ಆಗ್ಬಿಡುತ್ತೆ, ನಾಟ್ ಡೆಲಿವರಿ ಬರುತ್ತೆ ಮತ್ತು ಬೇರೆ ಸಿಟಿಗೆ ನೀವು ಹೋಗುವಂತ ಅವಶ್ಯಕತೆ ಬೀಳುತ್ತೆ. ಆ ರೀಸನ್ ಗಾಗಿ ಪ್ರತಿಯೊಬ್ಬರು ಇದನ್ನ ವಿಡಿಯೋನ ಬೇಗನೆ ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಅವರು ಬೇಗನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ